ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ನಮ್ಮ ದೊಡ್ಡಮ್ಮ ಅವ್ರಿಗೆ ಕಾಲು ಆಪ್ರೇಷನ್ ಆಗಿತ್ತಲ್ರಿ, ಅವ್ರನ್ನ ನೋಡಿಕೊಂಡು ಮಾತಾಡ್ಸೋಕೆ ಅತ್ತಿ, ಚಿಕ್ಕಮ್ಮ, ದೊಡ್ಡಮ್ಮ, ಇನ್ನೊಬ್ರು ಅತ್ತಿ ಎಲ್ಲರೂ ಬಂದಿದ್ರು ನೋಡ್ರಿ. ಸ್ನೇಹಿತರೆ, ಇದು ಯಾವಾಗಂದ್ರೆ ನವೀನನ ಮದುವೆ ಆದ 2 ದಿನಕ್ಕೆ ನೋಡ್ರಿ. ಬುಧವಾರ ದಿವಸ ನವೀನನ ಮದುವೆ ಆಯಿತು, ಮೇ 13ಕ್ಕೆ. ಇದು ಮೇ 15ನೇ ತಾರೀಕಿಗೆ ಅವ್ರು ಬಂದಿದ್ದರು. ಅವ್ರ ಮನೆಗೆ ಬಂದು ದೊಡ್ಡವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇಲ್ಲಿ ಬಂದರು. ಯಾಕಂದ್ರೆ ದೊಡ್ಡವ್ರನ್ನ ಕರ್ಕೊಂಡು ಮತ್ತೆ ಇವತ್ತು ಸಿವಿಲ್ ಹಾಸ್ಪಿಟ್ಲಿಗೆ ಹೋದರ್ರಿ ತಮ್ಮ ಮತ್ತು ಅವ್ವ. ಅದಕ್ಕೋಸ್ಕರ ನಾನು ಭೇಟಿ ಆದ್ರತಂತ ಇಲ್ಲಿ ಬಂದಿದ್ದರು. ನಾನು ಅರ್ನಕ್ಕರ ಮನೆಗೆ ಹೊಂಟಿದ್ದೆ, ಯಾಕಂದ್ರೆ ವಿಜಯಲಕ್ಷ್ಮಿ ಮತ್ತೀಗ ಶಿವಮೊಗ್ಗ ಹೋಗ್ತಾಳ್ರಿ. ಚಕ್ಲಿ ಹೇಳಿದ್ರು ನನಗೆ, ಅದಕ್ಕೋಸ್ಕರ ನಾನು ಚಕ್ಲಿ ಮಾಡ್ತಾಯಿದ್ದೆ. ಇವ್ರು ಬಂದರು. ಇಲ್ಲೇ ನನ್ನ ಮಗ ವಿಡಿಯೋ ಮಾಡಕತ್ತಾನ್ರಿ. ಅವ್ರ ಅತ್ತಿಗೆ ನೋಡ್ರಿ ಹೆಂಗೆ ಜೂಮ್ ಹಾಕ್ತಾನ. ಅತ್ತಿ ಹಳೆ ಅಂದ ಕಣ್ಣು ಸಲಿಗೆ ಅಂತಿರ್ತೀವಿ ನಾವು. ಇಬ್ಬರು ಮಸ್ತ್ ಅಂದ್ರೆ ಮಸ್ತ್ ಜೀವ ಅದಾರ್ರಿ ಇಬ್ರು ಅವ್ರು. ಹೋದಲ್ಲ ನೀನು ಊರಿಗೆ ಊಟ ಮಾಡಿಲ್ಲ ಗಂಜಿ ಅದಷ್ಟೇ ಮಂಡು ಬಾಮ ಮಾಡ್ಕೊಂಡು ಓಡ್ನಲ್ಲ ಅವತ್ತು ರೂಪಾಯಿ ಉಂಡ್ರು ಗಂಜಿ ತೀರ ಅಲ್ಲ, ತೀರ ಬಿಟ್ಟ ಅಂತಲ್ಲ. ಒಂಥರ ಮಾತಾಡ್ಬಿಡುವ ಹೇಳ್ಕೊಡೆ ಏನು ತುಪ್ಪ ಹಾಕೊಂಡೊಂದಿಟ್ಟೆ ಬಿಡು. ಚಕ್ಲಿ ಮೇದಿ ಅವರು ತಿನ್ಕೊಂಡೆ ಬಂದವ್ರ ಮಜಾಕ ಮೊದ್ಲಿಂದ. ಈಗ ಎಕ್ದಮ್ ಕಟ್ ಅನ್ಕೊಳ್ಳೆ ಭಾಳ ಒದ್ದಕ್ಕವು. ತನ್ನ ಕೈಲೇ ನಾನು ತಿನ್ಕೊಂಡು ಬಂದಾಕೈತಿ, ಸಮಸ್ಯೆ ಆಗ್ಬಿಟ್ಟವು. ಅದ್ರಾಗ ಇನ್ನೊಂದೇನ ಅಂದ್ಲ, ಶುಗರ್ ಅಂತ ಅದನ್ನ ತಿನ್ಬೇಡ ಇದನ್ನ ತಿನ್ಬೇಡ ಅನ್ನೋದ್ಲಿ ಅಂತ ಮತ್ತಟ ಮನ್ಸಿನ ಮ್ಯಾಗಿದ. ಅದ್ರಾಗ ಕಾಲ ಆಪರೇಷನ್ ಒಂದು ಆಗೈತಲ್ಲ, ಮತ್ತೆ ಉಣ್ಣಾಕತ್ರ ಅದು ಒಲೆ ಒಳಗೆ ಬಂದಂಗ ಗುಳಿಗೆ ತಗೊಂಡು ಸಾಗಿರ್ತೈತಿ ನಾಯಿ ಅದು. ಮತ್ತೆ ಅದು ಆಪರೇಷನ್ ಮಾಡಿದ್ದು ಮತ್ತೆ ಅದೆಲ್ಲ ಮತ್ತೆ ನೋಡ್ಬೇಕಲ್ಲ, ಒಂದ್ಸರಿ ಚೆಕ್ ಮಾಡ್ಬೇಕಲ್ಲ. ನಮಗ್ ಮ್ಯಾಲ ಆರಾಮ್ ಅನಸ್ತೈತಿ, ಒಳಗ ಮೊಸರು ಕೊಡ್ಲಿನ ಅನ್ಸುತ್ತೈತಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೋಡಿದ್ರಿ ಚಿಕ್ಕಮ್ಮದು ಬಂದಿದ್ರ, ಅವರೆಲ್ಲರೂ ಹೋದ್ರಿ. ಹೋದಾದ ನಂತರ ನಾನು ಫ್ರೆಶ್ ಅಪ್ ಆದೆ, ಅರುಣಾಕ್ ಅವ್ರ ಮನೆಗೆ ಹೊಂಟೇನಿ. ನಮ್ಮ ನವೀನನ ಮದುವೆ ಸಂಭ್ರಮ ಮತ್ತು ಅದಲ್ದೊಳಗೆ ಜಾಸ್ತಿ ಎಲ್ಲಾರನ್ನೂ ಭೇಟಿ ಆಗಕ್ಕಾಗಿಲ್ಲ. ಇವತ್ತೆಲ್ಲ ಊರಿಗೆ ಹೋಗೋರಿದ್ದಾರೆ. ಯಾರ್ಯಾರು ಉಳ್ಕೊಂಡು ಒಂದಿಷ್ಟು ಜನ ಹೋಗ್ಯಾರ, ಒಂದು ಜನ ಅದಾರ. ಯಾರ್ಯಾರೆಲ್ಲ ಉಳ್ಕೊಂಡಾರ ಎಲ್ಲಾರನ್ನೂ ಭೇಟಿಯಾಗಿ ಬರೋಣ ಅಂತಂದು ಅರುಣಾಕ್ ಅವ್ರ ಮನೆಗೆ ಬಂದೀವಿ ನೋಡ್ರಿ. ನೋಡೋಣ ಬರ್ರಿ ಯಾರ್ಯಾರು ಅದಾರ. ಕವಿತಕ್ಕ ಫೋನಲ್ಲಿ ಇದ್ಲರಿ, ಮಗ ಕಾಲ್ ಮಾಡಿದ್ಲು. ನಿಮ್ ಗುಂಡಿ ನಮ್ಮನ್ನೊಬ್ಬರನ್ನ ಬರಾಕ ಎಲ್ಲಿ ಬಿಡುದಿಲ್ಲ, ಫಿಕ್ಸ್. ಎಲ್ಲ ಹೊಸ ಪಾತ್ರೆಗಳು ನೋಡ್ರಿ, ಇಲ್ಲೇ ಅದಾವ. ಇನ್ನ ಎಲ್ಲ ಕಟ್ಟಿ ಇಲ್ಲೇ ಇಟ್ಟಾರ. ಮದುಮಗಳು ಸಾಮಾನು ಹೊಸವೆಲ್ಲ. ಹಾಯ್ ಶ್ವೇತಾ, ಏನ್ ಮಾಡತ್ತೀರುವ? ಹೌದಾ? ಫ್ರಿಜ್ ಒಳಗಿಟ್ರನ? ಫ್ರಿಜ್ ಒಂದಿರ್ಲಾರ್ದ ಸಾಮಾನು ಅಂದ್ರಲ್ಲ. ನೋಡಿ ನಿಮ್ಮ ಮನೆಗೆ ಫ್ರಿಜ್ ಅವ್ರದ ಬರ್ಬೇಕಾಗಿತ್ತು ನೋಡಿ, ಸೊಸೀದ ಬರ್ಬೇಕಾಗಿತ್ತು ನೋಡಿ. ಹೌದು ಮತ್ತೆ ಯಾಕೆ ಅಗೇನ್ಸ್ಟ್ ಅದಾರನ ಅವ್ರು? ಫ್ರಿಜ್ ಅಗೇನ್ಸ್ಟ್ ಅದಾರನ? ರೆಡಿ ಆಗಿರಲ್ಲ ಹೊರಗೊಂಡ್ರಿ. ನಮ್ಮನ್ ಬಿಟ್ಟು ಮಾಡಿದ್ರಿ? ಅಯ್ಯೋ ಹೋದ್ರೆ ಹಾ, ನಾನು ಅಕ್ಕಿನೇ ಭೇಟಿ ಆಗ್ಬೇಕಾಗಿತ್ತು. ಹಾ ಇಲ್ಲ, ಆಕಿಗೆ ಪಾಪ ಕರೆದಿದ್ದೆ ಬಿಡು ಟಿಫನಿಗೆ. ನಾನ ಬರೋದಾಯ್ತಲ್ಲ.
ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ನಮ್ಮನ್ನ ಕರೀಲಾರ್ದ ಸೆಲೆಬ್ರೇಷನ್ ಮಾಡ್ಕೊಂಡಾರ ಮಾಮಾರ್. ನಾಮೇ ಮಾತಾಡ್ಸ್ತೀನಿ ನೋಡ್ರಿ ಇಲ್ಲಿ ಕೇಕ್. ನಾವು ತಿನ್ನಲ್ಲಪ್ಪ, ನಮ್ಮನ್ನ ಬಿಟ್ಟು ಮಾಡಿರಿ ನೀವು, ನಾವು ಕೇಕ್ ತಿನ್ನಲ್ ಬಿಡು. ಇಲ್ಲಿ ಸೆಟ್ ಮಾಡ್ರನ. ಸೊ ನೋಡ್ರಿ ಫ್ರಿಜ್ಜು ಇಲ್ಲಿ ಇಟ್ಟಾರ. ಇಲ್ಲಿ ಹಾಕಿರ್ನ ಕೊಟ್ಟ ಚಲೋ ಆತಾಳ. ಇಲ್ಲಿ ಇದ್ದಿದ್ದಲ್ಲನ ಇತ್ತನ ಸಿಂಗಲ್? ಸಿಂಗಲ್ ಇತ್ತನ? ಚಲೋ ಆತಾಳ. ಇದು ಅವ್ರಿಗೆ ರೋಡ್ ಬೇಷಕತ್ತಾಳ. ಇಲ್ಲ 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 ಇಲ್ಲೇ ಬರೋಬ್ರಿ ಹಾಕೈತಿ. ಇಲ್ಲಿ ಬರ್ಬೇಕಲ್ಲ. ಹೌದು ಮತ್ತೆ ಇಲ್ಲ ಮೇನ್ ಇದ್ದಿದ್ದಾರ ಆಗಿತ್ತು ತಗೋ. ಹೌದು ಹೌದು ಅಲ್ಲ ಮೇನ್ ದೊಡ್ಡ ಐಟಮ್ಸ್ ಅರ ಸೆಟ್ ಆಗೈತಲ್ಲ, ಉಳಿದಿದ್ದು ಆರಾಮ್ ಮಾಡ್ಕೋಬಹುದು. ಹೌದಲ್ಲ? ಏ ಹಂಗಂದ್ರ ಆಕೈತದ. ಆ ಹುಡುಗರು ನನಗೆ ವಿಡಿಯೋಕ್ಕೆಲ್ಲ ಎಷ್ಟು ಹೆಲ್ಪ್ ಮಾಡಿದ್ವ. ನಾ ಏನಾದ್ರೂ ಗಿಫ್ಟ್ ಕೊಡ್ಬೇಕಂತ ಎಷ್ಟು ಪೇಚಾಡ್ಕೊಂಡು ಬಂದೆ ನೋಡು. ಒಂದು ಫೋಟೋ ತಕ್ಕೊಳಕ್ಕೂ ಆಗಿಲ್ಲ ಅವ್ರ ಜೊತೆ ನನಗೆ, ಯಾಕಂದ್ರೆ ಯಶೋದ ಫುಲ್ ಬಿಸಿ ಇದ್ಲಲ್ಲ ಪಾಪ. ನೀನು ಆಕಿ ಬಿಸಿನೇ ಇದ್ರಿ. ಎಲ್ಲಿ ಸಿಕ್ಕಿರಿ? ಒಂದಿಟ್ಟು ಸಿಕ್ಕಿಲ್ಲ. ಈಗ 10 ಗಂಟೆ ನಂದು ಏನ್ ಕೇತಿ ಬಿಡಕ್ಕ. ಎಷ್ಟು 12 ಗಂಟೆಗೆಲ್ಲ ನನ್ನ ಚಕ್ಲಿ ಮಾಡೋದು ಮುಗೀತು. ಇನ್ನೇನು ನಾ ರೆಡಿಯಾಗಿ ಹೋಗ್ಬೇಕಿತ್ತು ಅಷ್ಟೇನೆ. ಅಷ್ಟು ಹೋಗಂದ್ರೆ ಮತ್ತು ನಮ್ಮ ಚಿಕ್ಕಮ್ಮ ಅವರೆಲ್ಲರೂ ಬರಾಕತ್ತಾರ. ಬಂದ್ರೆ ಮತ್ತು ಅವ್ರು ಬಂದ್ರೆ ಇನ್ನು ಮತ್ತೆ ಹೆಂಗೆ ಮಾತಾಡ್ಕೋದು ಕೂತ್ವಿ. ಮತ್ತು ಊಟ ಟೈಮ್ ಆಯ್ತು, ಅಡುಗೆ ಮಾಡಿದೆ. ಮತ್ತು ಊಟ ಮಾಡಿದ್ರು ಅವೆಲ್ಲ ಪಾತ್ರೆ ಗೀತ್ರೆ ತೊಳೆದು ಅವ್ರು ಹೋದ್ರೆ. ಈಗ ಮತ್ತು ಇವ್ ಬರಾಕತ್ತೀನಿ ಅನ್ನತ್ಲೆ ಪಟ್ನೆ 2 ಸರಿ ಜಳಕ ಹಾಕೊಂಡಾಕೆ ಕಿವ್ಯಾಗಿಂದ ಇದ್ರಾಗ ಹಾಕೊಂಡೇನು ಗಾಡ್ಯಾಗ. ಅದೇ ಈಗ ಇವರಿಗೆ ಜಗಳ ಮಾಡಾಕತ್ತೀನಿ. ಇಲ್ಲೇ ವೆಡ್ಡಿಂಗ್ ಆನಿವರ್ಸರಿ ನಾನು ಬಿಟ್ಟು ಮಾಡ್ಕೊಂಡಾರ. ನೋಡಿ ನನಗೆ ಬರಕ್ಕೆ ಹೇಳಿ. ಇವು ಚಕ್ಲಿ ಇಡು ಮೊದಲು ನಮ್ಮ ಬುಕ್ನೇ ಅದಾವ. ಈಗ ನೆಕ್ಸ್ಟ್ ಇಯರ್ ಸ್ವಲ್ಪ ಓದೋದು ಮಾಡೋದೆಲ್ಲ ಇದ್ದೇ ಇರುತ್ತೆ. ಕೇರ್ ತಗೋಬೇಕಾಗುತ್ತೆ. ಎಲ್ಲಿ ಜನನ ಹೆಂಗಿದ್ರು ನೋಡಿದಿಲ್ಲ. ಎಲ್ಲಿ ಫಂಕ್ಷನ್ ಏನು ಗಡ್ಬಡಾಗಿಲ್ಲ, ಜನನೇ ಬಾಳ ಬಂದ್ರ ಹಂಗಾಗಿ. ಎಲ್ಲಾರು ಬಂದ್ರೆ ಕಾರ್ಡ್ ಕೊಟ್ಟಾಗ ಈಗ ನಿಧಾನ ಇಲ್ಲಿಗೆ ಅಕ್ಕಿ ಆರಾಮ್ ಇರ್ಬೇಕಾಗಿತ್ತು. ಊಟ ಮಾಡಿ ಬಂದ್ಬಿಟ್ಟು ಅಂತೀವಿ ಅಂತ ಕರ್ಕೊಂಡು ಬಂದೇನೆ. ಒಂದ್ ಕಡೆ ಮುಲಿಗೆ ನಿಮ್ ಬಳಗೆಲ್ಲ ಕೂಡ್ಬಿಟ್ಟೈತಿ. ಎಲ್ಲ ಜೊತೆ ಫುಲ್ ಖುಷಿ. ಅವ್ರ ಅಜ್ಜನ್ ಬಜೆಟ್ ಇನ್ನೊಂದು ಮೊನ್ನೆನೂ ಆಯ್ತು, ದಿವಸನೂ ಆಯ್ತು. ಹಿಂಗಾಗಿ ನಾವು ಎಲ್ಲಾ ಕಡೆ ಒಂದ ಬಗೆಹರಂಗಿಲ್ಲ. ನಮ್ಗೂ ಹುಬ್ಬಳ್ಳಿ ಮಂದಿಗೆ ಊಟದಾಯ್ತು, ಕ್ಲೈಮೇಟ್ ಆಯ್ತು, ಸೆಟ್ ಆಗಂಗಿಲ್ಲ. ಹೆಸರು ಬಲ ಬಂದಿರೋರು ನಮ್ ಕಡೆ ಏನ್ ಮಾಡ್ತೀರಿ, ಇಡೀ ಕನ್ಯಾದಾನ ಅಂತ ಹೇಳಿ ಅಪ್ಪ ಅಮ್ಮ ಇವರು ಸೋದ್ರ ಮಾವ ಅವರೆಲ್ಲ ಕನ್ಯಾದಾನ ಮಾಡ್ತಾರೆ. ಆಮೇಲೆ ಇಡೀ ಪೆಂಡಲ್ ಹಾಕ್ರಿ ನಾವೆಲ್ಲ ನಿಂತ್ ಮಾಡ್ತೀವಿ. ಹುಗಳ ಅಂದಿದ್ದಕ್ಕ ಇನ್ನೊಬ್ರು ಅದಾರ ಅವ್ರ ಅದಕ್ಕ ನಾವ್ ನೋಡಿ ನಾವು ಮಾಡ್ತೇವೆ. ಮುಗಿತ್ ನೋಡಕ್ಕಾಗಿ ಬಂದ್ ಮದ್ವಿ ಮಾಡ್ರ ಅಷ್ಟೇ ಆಗುತ್ತೆ. ಎಲ್ಲ ಹಿಂಗ್ ಕುಂಚ್ ಹೇಳೋದಷ್ಟ ಹಿಂಗ್ ಮಾಡಿದ್ವಿ, ನಾವ್ ಹಿಂಗ್ ಮಾಡಿದ್ವಿಪ್ಪ ಹೇಳ್ ಮಾಡೋದಾಗಿ ನೀವು ಬಂದಿದ್ನಲ್ಲ ಸ್ಪೆಷಲಿಸ್ಟ್. ಅದಕ್ಕೆ ಹೇಳಿದೀನಿ ಇವಾಗ ಕೆಲಸ ಮಾಡ್ತಾ
ಇರ್ತಾವ್ರಿ ಅಲ್ಲೇ ನಾನೇನ್ ಮಾಡಿದೆ ತಂದ್ರ ಅಂದೆ ತಂದಿದ್ವಿ ಕಾರಲ್ಲಿ ಇದೆ ಅಂದ್ರ ಅಲ್ಲಿ ಮಾಡ್ಕೊಂಡ್ವಿ ನಾವು ಕಾರ್ನಾಗ ಇಟ್ಟಿದ್ದು ಸುಮ್ಮನೆ ಪಾಡಿತ್ತು ಇಲ್ಲ ಇಲ್ಲ ನಟರಾಜ್ ಲಾಡ್ಜಿಗೆ ಹೋದ್ರ ಅವ್ರ ಲಾಜಿಂಗನೇ ಇಲ್ಲ ಅವ್ರದ್ದು ಒಂದ್ ರೀತಿ ಕರೆಕ್ಟ್ ಬೇಕಂದ್ರ ಮತ್ ಕಾರ್ ಎಲ್ಲಾರು ಹೋಗ್ತಾರೆ ಅಂತ ಇಟ್ಟಾರ ಅವ್ರ ಹಿಂಗಾಕೈತಂತ ಏನ್ ಗೊತ್ತ ಅವ್ರಿಗೆ ತೆಗದಾರ ಆ ಹೆಣ್ಮಕ್ಳೆಲ್ಲ ಬಂದ್ರು ಆಮೇಲೆ ಬಂದ್ರು ಎಲ್ಲ ಸಿಕ್ಕ ಮೇಲೆ ಅಲ್ಲಿ ಇಟ್ಟಿದ್ದು ನೋಡ್ರಿ ಅಲ್ಲ ರೊಕ್ಕ ಕೊಟ್ಟು ಎಲ್ಲಾ ತಂದಿ ಪುಣ್ಯ ಹೋಗಿಲ್ಲ ಅಲ್ಲೇ ಐತ ಕಸದ ಗಾಡಿ ಇಲ್ಲ ಮತ್ ನೋಡ ಸಿಕ್ಕಿದ್ದ ತಂದಿ ಅದ ದೊಡ್ಡ ಇದು ಪಬ್ಲಿಸಿಟಿ ಆಕಿತ್ತು. ನನಗೊಂಥರ ಕೆಲಸ ಬೈಬೇಕು ಅನ್ಬೇಕು ತಿಳಿಯವಂತ ಎಲ್ಲಿ ಇಟ್ಲಿ ಅಂತಂದೆ ದೊಡ್ಡ ಪಿರಿಯಡ್ ಇದ್ದೆ ಅಷ್ಟ್ ರಾತ್ರಿ ಹೋಗಿ ತಂದು ಮುಂಜಾನೆ ಇಲ್ಲ ಅಂದ್ರೆ ಅವ್ರಿಗೆ ಹೆಂಗಿರ್ಬಾರ್ದು ಮತ್ತೆ ಅದು ನೀನು ಎಂತ ವಸ್ತು ಇವ್ರು ಮಾಮಾಗ ನೆನಪಾದಾಗ ಹುಡುಗಿ ಅಪ್ಪನ ಕೆಲಸ ಅದೆಲ್ಲ ಅಲ್ಲಿ ನಮ್ಗೆ ನಾನು ಮತ್ತೆ ಅವ್ರನ್ನ ಇದ್ರ ಮಟ್ಟ ಬಿಟ್ಟು ಬಂದಾಗ ಹೋಗಿ ಗೇಟ್ ಮಟ್ಟ ಬಿಟ್ಟು ಬಂದ ಅವ್ರು ಕೊಡ್ಬೇಕಾಯ್ತಾ ಏನಿರ್ತದೆ ಅವರು ಆಮೇಲೆ ನನಗೆ ರಿಜೆಕ್ಟ್ ಆಗಿತ್ತು ಹೇಳಿ ಇಲ್ಲ ಇಲ್ಲ ನಮ್ದು ಇತ್ತು ಅವ್ರದ್ದು ಇತ್ತು ಅದು ಆಗಲಿಲ್ಲ ಆ ಕೆಲಸ ಆಗಲಿಲ್ಲ ನಮಗೂ ನೆನಪಾಗಲಿಲ್ಲ ನನಗೂ ಎಲ್ಲಾರ್ದು ಮಾಡ್ತಿದ್ದೆ ನನಗೂ ನೆನಪಾಗಿಲ್ಲ ಆಮೇಲೆ ಇವತ್ತು ಫೋನ್ ಮಾಡಿದ ಎಷ್ಟು ಸರ್ ಅದು ಅಂತ ನನಗೆ ದೌಡ್ ಐಡಿಯಾನ ಬರ್ಬೋದು ಅದು ಫೋಟೋ ಹೊಡೆದಾಕ ಬಿಲ್ಲು ಫೋಟೋ ಹೊಡೆದಾಕ ಆಮೇಲೆ ಏನು ಮಾಡೋದು ಅಂತೇಳಿ ಒಂದು ಫೋಟೋ ಹುಡುಕಿದೆ ಅದು ಬಿಲ್ ಸಿಕ್ತು ನಾವು ಒಟ್ಟು ಬಿಲ್ ಇಟ್ಕೊಂಡೆ ಫೋಟೋ ತೆಗೆದು ಕಳಿಸಿದೆ ಅವನು ಫೋಟೋ ಹಾಕಿ ಅಂದ್ಬಿಟ್ಟೆ ಅದು 4 ಗ್ರಾಮ್ 990 ಮಿಲಿ ಐತೆ ಅಂದ್ರೆ 5 ಗ್ರಾಮ್ ಸ್ವಲ್ಪ ಕಮ್ಮಿ ಅವು ಆಮೇಲೆ ಅವ್ನು ತಿಳಿವಲ್ಲ ದೌಡದು ಲೆಕ್ಕ ಆತಲ್ಲ ವೇಟ್ ಐತ್ರಿ ಅಂದ ಅದಕ್ಕೆ ಮ್ಯಾಲ ಬರ್ತೈತಿ ಕೆಳಗದೈತಿ ನೋಡ್ರಿ ಅಂದೆ ಹಾಕದು 80,400 ರೂಪಾಯಿ ಇತ್ತು 2 ತಾಳಿಗೆ 2 ತಾಳೆ 3 ಗುಂಡಕ್ಕ ಅರ್ಧ ತಳಿ ಲೆಕ್ಕ ಇತ್ತು ಇದ್ಬಿಟ್ಲೆ ಸರ ಈಗ ಹಾಕ್ತೇನೆ ನೋಡ್ರಿ ಹಾಕ್ಬಿಟ್ಟು ಹಾಕಿದ ಮತ್ತೊಂದು ಹೇಳಿದ್ ನಾನು ಮೊದಲೇ ಹೇಳಿದ ಒಂದು ಗಾಡಿ ತಂದೀವ್ರಿ ಒಂದು ಗಾಡಿ ಒಳಗೆ ಅರ್ಧ ಚಾರ್ಜ್ ಅಂದ್ಬಿಟ್ಲೆ ಎಷ್ಟು ರೀ ಅಂದೆ 7,000 ಕೊಟ್ಟಿವಿ ಸರ ನೀವು 3,500 ಕೊಡಬೇಕು ಅಂದ ಆಯ್ತು ಅದ್ರಾಗ 3 ಹಾಕ್ಬೇಕಿಲ್ರಿ ಇವ್ರ ಯಾಕೆ ಅದನ್ನ ಹಾಕಿದ್ರಿ ನೀವು ಅಂತ ತಂದಿನ ಇಲ್ಲ ಸರ್ ಅದ್ರ ಲೆಕ್ಕ ಅದಕ್ಕೆ ಇದ್ರ ಲೆಕ್ಕ ನಂದರ ಫೋನ್ ಪೇ ಇಲ್ಲ ಏನು ಅಂದು ಮತ್ತೆ ಇಕ್ಕಿಗಳಿದೆ ಹಾಕ್ಬೇಕು ಅಂತೇಳಿ ಈಗ ಪಾಟ್ನ ಹಾಕಿಲ್ಲ ಬಂದ ಸರ ಅವ ಅಂಗಡಿ ಹಾಕದ ಬೇಕ್ರಿ ಜ್ಯೂಸ್ ಬೇಕ್ರಿ ಲಗು ಲಗು ತಗೊಂಬರ್ರಿ ಹೊಸ ಫ್ರಿಜ್ನಾಗೇನು ತಗೊಂಡ್ ಬರ್ರಿ ಭಾಳ ಬಿಟ್ಟಿಟ್ರಿ ಗೋಡೆ ಬಿಟ್ಟ ಸ್ವಲ್ಪ ಬಿಡ್ಬೇಕು ಬಿಡ ಅಜ್ಜ ಜ್ಯೂಸ್ ಬೇಕಂತ ಕೇಳ್ಬೇಕು ನಿನ್ನೆ ಬಿಡೋದಿಲ್ಲ ಹೋಗಾಗಿ ಅದೇ ಅಕ್ಕಿ ಇನ್ನೂ ಹುಷಾರಿದ್ದಾಳೆ ನೆಕ್ಸ್ಟ್ ಟೈಮ್ ಪಿರಮಿಡ್ ಕಟ್ಬಿಟ್ಟು ಅವಳು ಬೀಳ್ಸಕ್ ಬಂದ್ರೆ ಅವಳೇ ಬೀಳ್ಸ್ಬೇಕು ಅನ್ನಿಸ್ತಾರೆ ಬೀಳಿಸ್ದೆ ಅಂತ ಹೇಳ್ಬಿಟ್ಟು ಹೆಂಗ್ ಮಾಡ್ದೆ ಅಂತೇಳಿ ಇಲ್ಲ ಅಜ್ಜಿ ಇಲ್ಲ ವಾಕಿಂಗ್ ಹೋಗ್ಯಾರ ಕೊಡಮ್ಮ ಇಲ್ಲಿ ಗ್ಲಾಸ್ ನೀ ಚಲ್ತಿಯೇ ಏ ಹಿಡ್ಕೋ ಚಲ್ತಾಳಕಿ ಏನ ಕಡ ಕೊಡತ್ತೇನೆ ಯಾರಿಗಾರ
ಸಾಕು ಸಾಕು ಹಿರೇತನ ನೋಡಕ್ಕಿದು ನೋಡಿ ಎಷ್ಟೈತೆ ಆಕಿದು ಹಿರೇತನ. ಏನೋ ಕಾಟ ಕೊಡ್ತಾಳೆ ನನಗೆ ಗೊತ್ತು, ಏನೋ ಕಾಟ ಕೊಡ್ತಾಳೆ. ಯಾರು ನಿನಗೆ ಹೂ ಅಂದ್ರೆ ಜ್ಯೂಸ್ ಯಾರು ಬೇಕಂದ್ರೆ ಆಗಲ್ಲ ಯಾಕಂದ್ರೆ ಅವ್ರಿಗೆ ಅಷ್ಟ ಕೊಡ್ಬೇಕು. ನೀ ಕುಡಿಯಪ್ಪಿ ನಿನಗ ಜಾಸ್ತಿ ಐತದ. ಹಂಗ್ ಕೊಡ್ತಾರ ಇದು ಯಾರು ಕೇಳು ಅಲ್ಲಿ ಮಾಮಗಂತ ಇದು ಬೇಕು ಏ ಇಲ್ಲಿ ಬಾಟ್ಲಿ ಐತ್ ತಗೋ ಇನ್ನ ಕೊಡ್ ಮಾಮಗ. ನೋಡಿ ನಮ್ದ ನಮಗ್ ಕೊಡಂಗಿಲ್ಲ ನೋಡಕ್ಕೆ. ಅಲ್ಲ ನಮ್ದ ನಮಗ್ ಕೊಡಂಗಿಲ್ಲ ನೋಡಕ್ಕೆ ಹೆಂಗದ ಆಕಿ. ಯಾರು ಹೂ ಅಂದ್ರೆ ಈಕಿ ಬೇಕಂದ್ಲ ಹೇಗೆ ಅಕ್ಕಿ ಬೇಕಂದಿದ್ದು ಅಕ್ಕ ಕೊಡು. ಆ ಗ್ಲಾಸ್ ಕೊನೆಗೂ ಕೈ ಹೋಗ್ಲಿಲ್ಲ ಕುಡ್ದು ಕೊಟ್ಟು ಬೇಕಂತ ಜಾಸ್ತಿ ಹಾಕೊಂಡಾಳ ಕುಡಿಯಾಕರ್ ಕೊಡ್ತಾನ. ಇಲ್ಲಿ ಮಟ್ಟ ಕುಡಿಬೇಕಾ? ಎಲ್ಲಿ ಮಟ್ಟ ನಾ ಕುಡಿಬೇಕು ಅಷ್ಟೇ. ಕುಡಿಯಲ್ಲ ಅಳಾಕಿ. ದೊಡ್ಡದೈತು ಯಾರಾಯ್ತು ಇನ್ನೊಂದ್ ಚೂರು ಹಾಕ್ಬಿಟ್ಟು ನೀನ್ ಹೋದ್ಮೇಲೆ ಐತಿ ನಂದು ಇನ್ನೊಂದ್ ಫ್ರಿಡ್ಜ್ ಒಳಗೆ ಐತಿ ಅಲ್ಲಿ ಆಕಿ ಗೊತ್ತೈತ್ ನಮ್ಮ ಮನ್ಯಾಗ ಐತಮ್ಮ ಇನ್ನೊಂದ್ ಫ್ರಿಡ್ಜ್. ಅವತ್ತ ಕೇಳಿಲ್ಲ ಫ್ರಿಡ್ಜ್ ಹಾಕಿಲ್ಲ ನಿಮ್ಮ ಮನ್ಯಾಗ, ನಾನ್ ಕೇಳಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ತನೋ ಪುಟಾಣಿದ ಗದ್ಲ. ಆಮೇಲೆ ಏನೈತಂದ್ರೆ ನಮ್ಮ ತಂಗಿ ಯಶೋಧ ಮತ್ತು ಆಕಿ ಮಕ್ಕಳನ್ನ ಭೇಟಿ ಆಗ್ಬೇಕಂತ ನಾ ಅವಸರಲ್ಲೇ ಬಂದಿರಿ. ನಾನು ಆ್ಯಕ್ಚುಲಿ ಬೆಳಗ್ಗೆ ನಮ್ಮ ಮನೆಗೆ ಟಿಫನಿಗೆ ಬರ್ರಿ ಅಂತಲೇ ಹೇಳಿದ್ದೆ ಅವರಿಗೆ. ನೀನು ಒಬ್ಬಕ್ಕೆ ಇರೋದು, ನಾವೆಲ್ಲರೂ ಅಲ್ಲಿ ಬರೋಕಿನ್ನ ನೀನೇ ಇಲ್ಲೇ ಬಂದುಬಿಡು, ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂದಿದ್ರು. ಹೌದು ಬಿಡು ಅದು ಖರೇನಾ, ನಾನು ಬರ್ತೀನಿ ಅಂದೆ. ಅದು ನಾನು ಬರೋದು ಇಷ್ಟೊತ್ತಾಗಿ ಹೋಗ್ಬಿಡ್ತು. ಪಾಪಕ್ಕೆ ಹೋಗಿಬಿಟ್ಟಿದ್ಲ ರೀ, ಅಂದ್ರೆ ಮಗಳಿಗೆ ಹಾಸ್ಪಿಟ್ಲಿಗೆ ತೋರಿಸೋದಿತ್ತಂತ ಅವಸರ ಮಾಡಿ ಹೋಗಿಬಿಟ್ಟಿದ್ಲು. ಮತ್ತು ಇವತ್ತು ಅರುಣ ಅಕ್ಕ ಮತ್ತು ಮಾಮಾರ್ದ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತು, ಹಾಗೆ ಅರ್ಣಕ್ಕಂದು ಬರ್ತ್ಡೇ ಕೂಡ ಇತ್ತಂತ. ನನಗೆ ಗೊತ್ತೇ ಇರಲಿಲ್ಲ. ನಾನು ಬರ್ತೀನಿ ಅಂದಿದ್ನೆಲ್ಲ ವೇಟ್ ಮಾಡಿ ಮಾಡಿ ಅವರು ಮತ್ತು ಯಶೋದಾಗೂ ಲೇಟ್ ಆಗ್ತಿತ್ತು ಅಂತ ಹೇಳಿ ಕೇಕ್ ಕಟ್ಟಿಂಗ್ ಎಲ್ಲ ಸೆಲೆಬ್ರೇಷನ್ ಮುಗಿಸ್ಬಿಟ್ಟಿದ್ರು. ಅದೊಂದು ಮಿಸ್ ಆಯಿತು. ಹಾಗೆ ಯಶೋದ ಮಕ್ಕಳು ಮಿಸ್ ಆದರು. ಎಷ್ಟು ಇದರಲ್ಲೇ ಅಂದ್ಕೊಂಡು ಬಂದಿದ್ದೆ ನಾನು. ಪಾಪ ಅವ್ರಿಗೆ ಮುದ್ದಾಡೋಕ್ಕೂ ಟೈಮ್ ಸಿಗಲಿಲ್ಲ ನನ್ನ ಗದ್ದಲದೊಳಗೆ. ಮತ್ತು ನಮ್ಮ ತಂಗಿ ಜೊತೆನೂ ಏನೂ ಮಾತಾಡೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ ಯಶೋದ ಜೊತೆಗೆ. ಆಕಿ ಫುಲ್ ಎಲ್ಲ ರಿಚುವಲ್ಸ್ ಒಳಗೆಲ್ಲ ಫುಲ್ ಬ್ಯುಸಿ ಆಗಿಬಿಟ್ಟಿದ್ಲ ರೀ ಈಕಿ. ಹೀಗಾಗಿ ಹೋಗ್ಬಿಟ್ಟಿದ್ರು. ಈಗ ಕವಿತಕ್ಕ ಒಬ್ಬಾಕೆನೇ ಇರೋದು. ಮತ್ತು ವಿಜಯಲಕ್ಷ್ಮಿನೂ ಇವತ್ತು ಹೋಗ್ತಾಳ್ರಿ, ಆಕಿನೂ ಇದಕ್ಕೆ ಹೋಗ್ಬೇಕು. ಇಂಟರ್ನ್ಶಿಪ್ ನಡೆದದಲ್ರಿ ಆಕಿದು, ಇನ್ನೊಂದು ತಿಂಗಳೈತಿ. ಶಿವಮೊಗ್ಗದಲ್ಲಿ ಇರ್ತಾಳೆ, ಆಕಿನೂ ಇವತ್ತು ಹೋಗ್ತಾಳೆ. ಆಮೇಲೆ ಏನೈತಿ ಅವ್ರದ್ದೆಲ್ಲ ಸರ್ಟಿಫಿಕೇಟ್ ಎಲ್ಲ ಅವ್ರದ್ದು ಫಂಕ್ಷನ್ ಎಲ್ಲ ನೆಕ್ಸ್ಟ್ ಜೂನ್ ಒಳಗೆ ಐತಂತ. ಹೀಗಾಗಿ ಹೋಗೋದಿತ್ತಕ್ಕೆ ನೈಟ್. ಮತ್ತು ಹೀಗಾಗಿ ಕೂತೆ ನಾನು ಹೋಗ್ತೀನಿ, ಬರೋದೇ ಲೇಟ್ ಆಗಿತ್ತಲ್ಲ. ಹೋಗ್ತೀನಿ ಅಂದ್ರೆ ಭಯಕತ್ರ ಕೂತಿದ್ದೆ ಮಾತಾಡ್ಕೋತಾನೆ. ಇವೆಲ್ಲ ಮಸೂಟೊಳಗೆ ಕೊಟ್ಟಿರ್ತಾರೆ ನಮ್ಮ ಕಡೆಗೆ. ಹೆಣ್ಮಕ್ಳ ಏನು ಬಾಂಡೆ ಸಾಮಾನು ಎಲ್ಲ ಕೊಡ್ತಾರಲ್ರಿ, ಆ ಟೈಮ್ನಾಗ ಮಸೂಟಿಗೆಲ್ಲ ಮಾಡಿಸಿರ್ತಾರೆ ಇವನ್ನ. ಅವನ್ನೆಲ್ಲ ತೋರ್ಸಕತ್ತಿದ್ರು. ನನ್ ಬಂಗಾರ ಅಲ್ಲ ಹಾಳೆ ಹೇಳ್ಪಾ ಗುಂಡು, ಶಾಂತಿ ಹೇಳ್ತಾಳೆ ತಡಿ ಹೇಳ್ತಾಳೆ ತಡಿ ಕೈ ಮುಗಿದು ಹೇಳ್ಬೇಕಾ ಗುಂಡಮ್ಮ? ಹೇಳ್ತಾಳೆ ಸ್ವಾಮಿ ಹಾಡದಪ್ಪ. ಹೆಂಗ್ ಬೇಕು ನೀ ಹಂಗೆ ಹೇಳುವ. ಹೇಳು. ಆಮೇಲೆ ಅರ್ಣಕ್ಕ ಅವ್ರ ಮನೆಯೊಳಗೆ ಫ್ರಿಜ್ ಇರಲಿಲ್ಲ.
ಬಟ್ ವಿಜಯಲಕ್ಷ್ಮಿ ಅಂದ್ಕೊಂಡಿದ್ಲಂತ ಆಕಿ ಫಸ್ಟ್ ಪೇಮೆಂಟ್ ಒಳಗೆ ನಾನು ಫ್ರಿಜ್ ತೊಗೋಬೇಕು ಮನೆಗೆ ಕೊಡಿಸ್ಬೇಕು ಪೇರೆಂಟ್ಸಿಗೆ ಗಿಫ್ಟ್ ಅಂತ ಹೇಳಿ. ಬಟ್ ಅಷ್ಟ್ರೊಳಗೆ ಮನೆ ಸೊಸೆನ ತೊಗೊಂಡು ಬಂದುಬಿಟ್ಲು. ನೋಡ್ರಿ ಹಾಕಿದ ಫ್ರಿಜ್ ಇಲ್ಲೇ ಕೂಡಿಸಿದ್ರು, ಆನ್ ಮಾಡಿದ್ರು, ಇವತ್ತನೇ ಆನ್ ಮಾಡಿದ್ರಂತ. ಕರೆಕ್ಟ್ ಪ್ಲೇಸಿಗೆ ಆಗೈತೆ ಅಂತ ಹೇಳ್ಬೋದು. ಮತ್ತು ಬೆಡ್ಡನ್ನು ಸೆಟ್ ಮಾಡಿದರು. ಆಮೇಲೆ ಏನೈತಿ ಎಲ್ಲ ಪಾತ್ರೆಗಳೆಲ್ಲ ಕಟ್ಟಿಟ್ಟಾರೆ, ಇನ್ನೇನು ಅವನ್ನ ಮೇಲೆ ಇಡಿಸ್ಬೇಕು. ಈ ರೀತಿಯಾಗಿ ನಡೆದಿತ್ತು. ಈಗ 2 ದಿವಸ ಆಗಿತ್ತಲ್ರಿ ಮದುವೆ ಆಗಿ ಬಂದು, ಹಿಂಗಾಗಿ ಇನ್ನೂ ಕೂಡ ಎಲ್ಲ ಕೆಲಸಗಳು ಬಾಕಿ ಇದ್ವು. ನೋಡುವ ತುಪ್ಪ, ಅಗಸಿ ಚಟ್ನಿ, ಶೇಂಗಾ ಚಟ್ನಿ, ಬಿಸಿ ಬಿಸಿ ರೊಟ್ಟಿ. ನಮ್ಮ ಅಕ್ಕಗಳು ಊಟ ಮಾಡಾದ್ರು ಬಿಡುವಲ್ರು, ನನ್ನ ಊಟ ಮಾಡತ್ತೀನಿ. ಶುಕ್ರವಾರ ಆದ್ದರಿಂದ ಸಾಯಂಕಾಲ ವಿಜಯಲಕ್ಷ್ಮಿ ಪೂಜೆ ಮಾಡಕತ್ತಿದ್ಲು. ಮತ್ತು ಆಕಿನೂ ಈಗ ಹೋಗ್ತಾಳ್ರಿ, 11 ಗಂಟೆಗೆ ಬಸ್ ಐತಂತ. ಆಕಿಗೆ ಎಣ್ಗಾಯಿ ಬದ್ನಿಕಾಯಿ ಪಲ್ಯನ ಬೇಕಾಗಿತ್ತು ರೊಟ್ಟಿ ಜೊತೆಗೆ. ಮಿಸ್ ಮಾಡ್ಕೋತಾರಲ್ರಿ, ಎಲ್ಲ ಹಾಸ್ಟೆಲ್ನಾಗೆಲ್ಲ ಇರ್ತಾರೆ, ನಮ್ಮ ಕಡೆ ಊಟ ಭಾಳ ಮಿಸ್ ಮಾಡ್ಕೊಳ್ತಾರೆ. ಹೀಗಾಗಿ ಮಾಮಾರ ವಾಕಿಂಗ್ ಹೋಗಿ ಬರೋ ಮುಂದೆ ಬದ್ನಿಕಾಯಿ ತೊಗೊಂಡು ಬಂದಿದ್ರು. ಪಲ್ಯ ಮಾಡ್ತಾ ಇದ್ಲಕ್ಕ, ಪಲ್ಯ ಮಾಡ್ತೀನಿ ಆರಾಮಾಗಿ ಕುತ್ಕೋ ಊಟ ಮಾಡಿ ಹೋಗಿ ಅಂತ ಹೇಳಿದ್ರು ನನಗೆ. ಬಟ್ ಭಾಳ ಲೇಟಾಗಿತ್ತು, ಹೀಗಾಗಿ ಬೇಡ ತಗೋಣ ಹೋಗ್ತೀನಿ ಅಂದ್ರೆ ಬಿಡ್ಲೇನೇ ಇಲ್ಲ. ಕಡೆಗೆ ನೀನು ಹಿಂಗೆ ತುಪ್ಪ ಚಟ್ನಿಯಾರ ಹಚ್ಕೊಂಡು ತಿನ್ನಬೇಕು ಅಂಥೇಳಿ ಬಿಸಿ ರೊಟ್ಟಿ ತುಪ್ಪ ಚಟ್ನಿ ಹಾಕಿಕೊಟ್ಟಿದ್ರು, ಅದನ್ನ ನಾನು ತಿಂತಾಯಿದ್ದೆ. ಪೂಜೆ ಎಲ್ಲ ಆಯಿತು, ನೋಡ್ತಾ ಇದ್ರಿ. ಈಗ ಮಂಗಳಾರತಿ ಮಾಡಕತ್ತಿದ್ರು. ಕವಿತಕ್ಕ ಬದನೆಕಾಯಿ ಹೆಚ್ಚಕತ್ತಾಳು, ಅರ್ಣಕ್ಕ ರೊಟ್ಟಿ ಮಾಡಕತ್ತಾಳು. ಈ ರೀತಿಯಾಗಿ ಅವ್ರದ್ದು ಕೆಲಸ ನಡೆದಿತ್ತು ನೋಡ್ರಿ. ಯಾವಾಗ್ಲೂ ಹಂಗೆ ಹೋಗ್ತಿ ಅಂಥೇಳಿ ಊಟ ಮಾಡಿಸ್ಲಾರ್ದೆ ಬಿಡಲೇ ಇಲ್ಲ. ಬಿಸಿ ಬಿಸಿ ರೊಟ್ಟಿ ತಿಂದೆ ಬಿಟ್ಟೆ ನಾನು. ಏನು ಪೂಜಾರಿಗಳದ್ರಿ ಇಬ್ರು? ಏನು ಪೂಜಾರಿ ಬಿಟ್ಟು ಗಂಟೆ ಬಾರಿಸ್ತೀರಿ? ಅದ ಅಂತೀನಿ. ಶೇಂಗಾ ಅಷ್ಟೇ ಸಾಕು. ವಿಜಯಲಕ್ಷ್ಮಿ ಪ್ಯಾಕಿಂಗ್ ಶುರು ಆತ. ರಿಟರ್ನ್ ಮತ್ತು ಶಿವಮೊಗ್ಗ. ಹತ್ತುವರೆಗೆ ಬಸ್ಸಾ? 10:10 ಇಲ್ಲಿ ಬಿಡ್ತಾನ. ಕಾಲ್ 11ಕ್ಕೆ ಐತಿ ಎಲ್ಲೇ? ಹುಬ್ಳ್ಯಾಗ. ಹಾಂ, ಅದು 11ಕ್ಕೆ ಹತ್ತಿ 3 ಗಂಟೆ. ನೀ ಹುಬ್ಳಿಗೆ ಹೋಗಿ ತಗೋತಿ ಬಸ್? ಹುಬ್ಳಿ ಇಲ್ಲೇ ಐತಿ, ಬಟ್ ಅದು ಟೈಮಿಂಗ್ ಅಷ್ಟು ಕರೆಕ್ಟ್ ಇಲ್ಲ. ಇಲ್ಲಿ 10:10 ಹಂಗೆ ಬಿಡ್ತೇನೆ. ಅಂದ್ರೆ ನೀ ಇಲ್ಲಿ ಮತ್ತೆ ಇಲ್ಲಿಂದ ಹುಬ್ಳಿಗೆ ಹೋಗ್ಬೇಕು ಈಗ ಫಸ್ಟ್? ಹುಬ್ಳಿಗೆ ಆದ್ರೆ ಇದು ಹಳೆ ಬಸ್ ಸ್ಟಾಪಿಗೆ ಅಲ್ಲಿ ಹೋಗಿ ಬರ್ತಾವ. ನಾಳೆಯಿಂದ ಡ್ಯೂಟಿಗೆ ಜಾಯಿನ್ ಮತ್ತೆ. ಹೋಗಾಕ ಮನ್ಸಿಲ್ಲ. ಇನ್ನೂ ಮದ್ವೆ ಇದ್ರಾಗ ಅದೇನ ನಿಜ ನಂದ? ಅಲ್ಲಿ ಹೊರಗೆ ಇಟ್ಟೀನಿ ತಾಯಿ. ಸರಿ ವಾ, ಹೋಗ್ಬಾ. ಹ್ಯಾಪಿ ಜರ್ನಿ. ಜೂನಿಗೆ ಮುಗಿತೈತಿ, ಬಂದ್ಬಿಡು. ರೊಟ್ಟಿ ಚಟ್ನಿ ಎಲ್ಲ ಪ್ಯಾಕ್ ಆಗತೈತಿ, ಸ್ನ್ಯಾಕ್ಸ್.